ನಮಸ್ಕಾರ ಬಂಧುಗಳೇ. ಈ ವಾರದ ಸಂಚಿಕೆಗೆ ನಿಮ್ಮನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾವು ಕಳೆದ ಸಂಚಿಕೆಯಲ್ಲಿ ಆಧ್ಯಾತ್ಮದ ಹಲವು ವಿಚಾರಗಳ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪಪಡಿಸಿದ್ದೆವು. ಅದಕ್ಕೆ ತಮ್ಮಿಂದ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕಿದ್ದು. ಅದೇ ರೀತಿಯ ಪ್ರತಿಕ್ರಿಯೆ ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಆಶಯವಾಗಿದೆ. ದಯವಿಟ್ಟು ತಾವು ಅದೇ ರೀತಿಯ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಈ ಒಂದು ಒಳ್ಳೆಯ ವಿಚಾರಗಳು ಸಾವಿರಾರು ಲಕ್ಷಾಂತರ ಜನರ ಮನಸ್ಸನ್ನ ತಲುಪುವಂತಾಗಲಿ ಅಂತಕ್ಕಂಥದ್ದೇ ನನ್ನ ಒಂದು ಆಶಯ. ದಯವಿಟ್ಟು ತಾವು ಈ ಒಂದು ಸದ್ವಿಚಾರಗಳನ್ನು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದರ ಮೂಲಕ ಇದನ್ನ ಸಮಾಜದ ಯುವಜನತೆಗೆ ತಲುಪುವಂತೆ ಮಾಡ್ತೀರಾ ಅಂತಕ್ಕಂಥ ಒಂದು ಆಶಯ ನನಗಿದೆ. ಇವತ್ತಿನ ಒಂದು ವಿಷಯ ಏನಂದ್ರೆ ಫೋರ್ಸು ಮತ್ತು ಕೋರ್ಸು, ಇವೆರಡರಲ್ಲಿ ನಡೀತಕ್ಕಂಥ ವ್ಯತ್ಯಾಸ. ಫೋರ್ಸು ಮತ್ತು ಕೋರ್ಸು ಅಂದ್ರೇನು ಅಂತಕ್ಕಂಥ ಈ ಮಾತುಗಳನ್ನ ನಮ್ಮ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದ್ಸಾರಿ ಹೇಳಿದ್ರು. ಬಟ್ ಅದನ್ನ ನಾವು ಇನ್ನಷ್ಟು ಸ್ವಲ್ಪ ವಿವರಣೆಯಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಫೋರ್ಸು ಮತ್ತೆ ಕೋರ್ಸು. ನೋಡಿ ಬಂಧುಗಳೇ, ಈ ಒಂದು ಜಗತ್ತಿನಲ್ಲಿ ಏನು ಆಗ್ತಾ ಇದೆ ಅಂದ್ರೆ, ನಾವು ಒಂದು ಉನ್ನತವಾದ ಮಟ್ಟವನ್ನು ತಲುಪಬೇಕಂದ್ರೆ ಈ ಫೋರ್ಸು ಮತ್ತು ಕೋರ್ಸು ಎಷ್ಟು ಮುಖ್ಯ ಅಂತಕ್ಕಂಥದ್ದು ಈ ಒಂದು ನುಡಿಗಳ ಒಂದು ಸಂದೇಶವಾಗಿದೆ. ಏನಪ್ಪಾ ಅಂದ್ರೆ, ಒಂದು ಜಾತ್ರೆಯಲ್ಲಿ ಒಬ್ಬ ಬಲೂನ್ ಮಾಡ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾ ಇದ್ದಂದ್ರೆ, ಬಲೂನನ್ನ ಆ ಒಂದು ಚೆಂಡನ್ನ ಮಾರುವುದರ ಮೂಲಕ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ವ್ಯಾಪಾರ ಕಡಿಮೆ ಆದಾಗ ಏನ್ ಮಾಡ್ತಾ ಇದ್ದಂದ್ರೆ, ಒಂದು ಬಲೂನ್ ನಲ್ಲಿ ಹೀಲಿಯಂ ಅಂತಕ್ಕಂತಹ ವಸ್ತುವನ್ನ ತುಂಬಿ ಅದನ್ನ ಆಕಾಶದ ಎತ್ತರಕ್ಕೆ ಹಾರಿಬಿಡ್ತಾ ಇದ್ದ. ಯಾಕಂದ್ರೆ ನಾವು ಬಲೂನ್ ನಲ್ಲಿ ಹೀಲಿಯಂ ಅನ್ನ ತುಂಬಿದಾಗ ಏನಾಗುತ್ತಂದ್ರೆ ಆ ಬಲೂನು ಆಕಾಶಕ್ಕೆ ಎತ್ತರಕ್ಕೆ ಹಾರ್ತದೆ. ಯಾವಾಗ ಅವನ ವ್ಯವಹಾರ ಕಡಿಮೆ ಆಗ್ತದೆ ಅವಾಗ ಅವನು ಏನ್ ಮಾಡ್ತಾ ಇದ್ದಂದ್ರೆ ಆ ಹೀಲಿಯಂ ಅನ್ನ ಆ ಬಲೂನ್ ನಲ್ಲಿ ತುಂಬಿ ಆಕಾಶದ ಎತ್ತರಕ್ಕೆ ಹಾರಿಸ್ತಾ ಇರ್ತಾರೆ. ಅದನ್ನ ನೋಡಿದಂತಹ ವಿದ್ಯಾರ್ಥಿಗಳು, ಹುಡುಗರು, ಮಕ್ಕಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅದರಿಂದ ಆಕರ್ಷಿತರಾಗಿ ಅವನ ಹತ್ತಿರ ಬಂದು ಬಲೂನ್ಗಳನ್ನ ತೆಗೆದುಕೊಳ್ತಾ ಇದ್ರು. ಇದರಿಂದ ಅವನ ವ್ಯಾಪಾರ ವೃದ್ಧಿಸ್ತಾ ಇತ್ತು. ಹೀಗೆ ಅವನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಹಿಂದಿನಿಂದ ಅವನ ಶರ್ಟ್ ಅನ್ನ ಹಿಡಿದು ಎಳಿತಾನೆ. ಬಲೂನ್ ಮಾಡ್ತಕ್ಕಂಥ ವ್ಯಕ್ತಿಯ ಶರ್ಟ್ ಅನ್ನ ಹಿಡಿದು ಎಳಿತಾನೆ. ಎಳೆದ್ಬಿಟ್ಟು ಆ ಬಾಲಕ ಕೇಳ್ತಾನೆ, ಪುಟ್ಟ ಕಂದಮ್ಮ ಆ ಬಾಲಕ ಕೇಳ್ತಾನೆ ಆ ಒಂದು ಬಲೂನ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ, ಅಂಕಲ್, ಇಲ್ಲಿರ್ತಕ್ಕಂಥ ಬ್ಲಾಕ್ ಬಲೂನ್ ಇದೆಯಲ್ಲ, ಈ ಒಂದು ಕಪ್ಪು ಬಲೂನ್ ಏನಿದೆಯಲ್ಲ, ಇದು ಕೂಡ ಆಕಾಶಕ್ಕೆ ಹಾರುತ್ತಾ? ಆವಾಗ ಆ ಬಲೂನ್ ಮಾಡ್ತಕ್ಕಂತಹ ವ್ಯಕ್ತಿ ಮೂಕ ವಿಸ್ಮಿತನಾಗಿ ಆ ಕಂದನನ್ನ ಹತ್ತಿರ ಕರೆದು ಹೇಳ್ತಾನೆ, ಹೌದು ಮಗು, ಈ ಬಲೂನ್ ಕೂಡ ಆಕಾಶದ ಎತ್ತರಕ್ಕೆ ಹಾರುತ್ತೆ. ಯಾಕಪ್ಪ ಅಂದ್ರೆ, ಆಕಾಶಕ್ಕೆ ಹಾರಕ್ಕೆ ಅದಕ್ಕೆ ಸಹಾಯ ಮಾಡಿದ್ದೇನೆಂದ್ರೆ ಅದರಲ್ಲಿರ್ತಕ್ಕಂಥ ಹೀಲಿಯಂ. ನಾವು ಆಕಾಶದ ಎತ್ತರಕ್ಕೆ ಹಾರಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಫೋರ್ಸ್ ಬರಬೇಕು. ಆ ಹೀಲಿಯಂ ಅನ್ನ ನಾವೇ ತುಂಬಿಕೊಳ್ಬೇಕು ಬಂಧುಗಳೇ. ಯಾಕಂದ್ರೆ ಇಲ್ಲಿ ಕಪ್ಪು, ಬಿಳುಪು, ಜಾತಿ ಯಾವುದೇ ಅಡ್ಡಿ ಬಂದಿಲ್ಲ. ಅದರ ಬದಲಾಗಿ ಆ ವ್ಯಕ್ತಿಯ ಆ ಒಂದು ಬಲ್ಲಿರ್ತಕ್ಕಂಥ ವಸ್ತು, ಹೀಲಿಯಂ ಅಂತಕ್ಕಂಥ ವಸ್ತು. ಅದಕ್ಕೆ ನಮ್ಮ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನ್ನ ಹೇಳ್ತಾರೆ, ಈ ಜಗತ್ತಿನಲ್ಲಿ ನೀವೇನಾದ್ರೂ ಡಾಕ್ಟರ್ ಆಗ್ಬೇಕಂದ್ರೆ MBBS, BAMS ಕೋರ್ಸ್ ಅಂತ ಇದೆ. ನೀವೇನಾದ್ರೂ ಇಂಜಿನಿಯರ್ ಆಗ್ಬೇಕಂದ್ರೆ BE ಅಂತ ಕೋರ್ಸ್ ಇದೆ. ನೀವೇನಾದ್ರೂ ಟೀಚರ್ ಆಗ್ಬೇಕಂದ್ರೆ D.Ed, B.Ed ಅಂತಕ್ಕಂಥ ಕೋರ್ಸ್ ಇದೆ. ಆದ್ರೆ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಗೌತಮ ಬುದ್ಧ ಆಗ್ಬೇಕು ಅಂದ್ರೆ, ಮಹಾತ್ಮ ಗಾಂಧೀಜಿ ಆಗ್ಬೇಕಂದ್ರೆ, ಡಾಕ್ಟರ್ B.R. ಅಂಬೇಡ್ಕರ್ ಆಗ್ಬೇಕು ಅಂದ್ರೆ, ಮುಂಡರಗಿಯ ಶ್ರೀ ಜಗದ್ಗುರು ಅನಂತೇಶ್ವರ ಆಗ್ಬೇಕು ಅಂದ್ರೆ, ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಾಗಬೇಕಂದ್ರೆ ಈ ಜಗತ್ತಿನಲ್ಲಿ ಯಾವುದೇ ಕೋರ್ಸ್ಗಳಿಲ್ಲ ಬಂಧುಗಳೇ. ಆ ಕೋರ್ಸ್ಗಳ ಬದಲಾಗಿ ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿನಿಂದ ಒಂದು ಫೋರ್ಸ್ ಬರಬೇಕು ಬಂಧುಗಳೇ.
ನಾನು ಹಾಗಾಗಬೇಕು, ಐ ವಾಂಟ್ ಟು ಬಿಕಮ್ ಲೈಕ್ ದಟ್. ಯಾಕಂದ್ರೆ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಆದ, ಮಹಾವೀರ ಗೌತಮ ಬುದ್ಧ ಆದ, ಅವರೆಲ್ಲ ಯಾಕೆ ಹಾಗಾದ್ರು, ಯಾಕೆ ಮಹಾತ್ಮ ಅನ್ಸ್ಕೊಂಡ್ರು? ಅವರಲ್ಲಿರ್ತಕ್ಕಂಥ ಫೋರ್ಸ್, ಇನ್ನರ್ ಫೋರ್ಸ್, ನಮ್ಮಲ್ಲಿರ್ತಕ್ಕಂತಹ ಒಳಗಿನ ಮನಸ್ಸಿನಿಂದ ಆ ಒಂದು ಫೋರ್ಸ್ ಬಂದಾಗ ನಾವು ಕೂಡ ಗೌತಮ ಬುದ್ಧ ಆಗ್ತೀವಿ, ಮಹಾತ್ಮ ಗಾಂಧೀಜಿ ಆಗ್ತೀವಿ. ಆ ಬಲೂನ್ ಕೂಡ ಆಕಾಶ ಎತ್ತರಕ್ಕೆ ಹಾರಿತ್ತು. ಏಕೆ ಹಾರಿತ್ತಪ್ಪ ಅಂದ್ರೆ ಅದರಲ್ಲಿ ಒಳಗಿರ್ತಕ್ಕಂಥ ಹೀಲಿಯಂನ ಸಹಾಯದಿಂದ ಆವಂತಹ ಒಂದು ಹೀಲಿಯಂ ಅನ್ನ, ಅಂತಹ ಒಂದು ಫೋರ್ಸ್ ಅನ್ನ ನಿಮ್ಮ ಮನಸ್ಸಿನೊಳಗಡೆ ತುಂಬಿಕೊಳ್ಳಿ. ಅದನ್ನ ನೀವು ಹೊರಗಡೆ ತನ್ನಿ, ಆ ಫೋರ್ಸ್ ಆಗಿ. ನಾನು ಹಾಗೆ ಆಗ್ಬೇಕು. ಇವತ್ತು ನಮ್ಮ ತಾಯಂದಿರು ಏನ್ ಮಾಡ್ಬೇಕಂದ್ರೆ ತಮ್ಮ ಮಕ್ಕಳಿಗೆ ಇಂತಹ ಒಂದು ಶಿಕ್ಷಣವನ್ನು ಕೊಡಬೇಕು. ಅದರ ಬದಲಾಗಿ ಅವರಿಗೆ ನೀನು ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅನ್ನೋದರ ಬದಲಾಗಿ ಅವರ ಮನಸ್ಸಿನಲ್ಲಿ ಆ ಒಂದು ಫೋರ್ಸ್ ಅನ್ನ ತರುವಂತಹ ಕೆಲಸವನ್ನ ಮಾಡಿ, ಆವಾಗ ಅವರು ಕೂಡ ಮಹಾತ್ಮರಾಗ್ತಾರೆ, ಅವರ ಬದುಕು ಹಸನಾಗುತ್ತೆ ಅಂತಕ್ಕಂಥದ್ದೇ ಈ ಒಂದು ನುಡಿಗಳ ಸಂದೇಶವಾಗಿದೆ ಬಂಧುಗಳೇ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಇಂತಹ ಒಂದು ವಿಷಯಗಳೊಂದಿಗೆ. ಅಲ್ಲಿವರೆಗೂ ಶರಣು ಶರಣಾರ್ಥಿ.